ವ್ಯಾಸ ಪೂರ್ಣಿಮೆ ಗುರು ಶಿಷ್ಯ ಪರಂಪರೆಯನ್ನ ಪ್ರತಿನಿಧಿಸುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹೇಗೆ ತಂದೆ ಮತ್ತು ತಾಯಿ ದೇವರು, ಅದೇ ತರ ಆಚಾರ್ಯರು ಕೂಡ ದೇವರು. ಗುರು ಅಂದ್ರೆ ಆತ ತ್ಯಾಗ, ಜ್ಞಾನ ಇದೆಲ್ಲದರ ಸಂಕೇತ. ಲೆಟ್ ದಿ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವರಿ ವಿಂಡೋ ಅನ್ನುವಂಥದ್ದು ಹೇಳ್ತಾರೆ. ಗುರುವಿನ ಪ್ರತೀಕ ಅದು ತ್ಯಾಗ, ಜ್ಞಾನ, ಸಾಹಸದ ಪ್ರತೀಕ. ದೋಷರಹಿತವಾದ ಒಂದು ಪ್ರತೀಕವನ್ನ ನಾವು ಗುರುವಾಗಿ ಸ್ವೀಕರಿಸಬೇಕು. ಅಂದ್ರೆ ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮೆಲ್ಲರಿಗೂ ಕೂಡ ಪರಮ ಪವಿತ್ರವಾದ ವ್ಯಾಸ ಪೂರ್ಣಿಮೆಯ ದಿನ. ವ್ಯಾಸ ಪೂರ್ಣಿಮೆ ಗುರು ಶಿಷ್ಯ ಪರಂಪರೆಯನ್ನ ಪ್ರತಿನಿಧಿಸುತ್ತೆ. ಯಾವುದೇ ಒಂದು ಗುರಿ ಸಾಧನೆಗೆ ಗುರುವಿನ ಅಗತ್ಯ ಇದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಪುರಂದರದಾಸರೇ ಹೇಳಿದ್ದಾರೆ. ಹಾಗೇನೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವಂತ ಒಂದು ಕವನ ಕನ್ನಡದಲ್ಲಿದೆ. ನಾವು ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಗುರುವಿನ ಅಗತ್ಯ ಇದ್ದೇ ಇದೆ. ನಮ್ಮ ಪರಂಪರೆಯಲ್ಲೇ ಅದನ್ನ ಹೇಳಲಾಗಿದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನುವಂತ ಮಾತನ್ನ ನಾವು ಕೇಳಿದೀವಿ. ಆಚಾರ್ಯರೇ ದೇವರು. ಹೇಗೆ ತಂದೆ ಮತ್ತು ತಾಯಿ ದೇವರು, ಅದೇ ತರ ಆಚಾರ್ಯರು ಕೂಡ ದೇವರು ಅಂತ. ಹೀಗೆ ಗುರುವಿಗೆ ಅಥವಾ ಆಚಾರ್ಯರಿಗೆ ಬಹಳ ಮಹತ್ವ ಇದೆ. ಇವತ್ತು ಗುರುವಿನ ಸ್ಥಾನದಲ್ಲಿ ಟೀಚರ್, ಮೇಡಮ್, ಮೇಷ್ಟ್ರು ಇವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ಆದ್ರೆ ಅವರು ಗುರುವಿನ ಒಂದು ಮಹತ್ವವನ್ನ ಎಷ್ಟರ ಮಟ್ಟಿಗೆ ಪ್ರತಿನಿಧಿಸ್ತಾರೆ ಅಂತ ಹೇಳೋದು ಕಷ್ಟ. ಕಾಲ ಹಾಗೆ ಮಾಡಿದ್ದೆ. ಆದ್ರೆ ಹಿಂದೆ ಗುರುಕುಲ, ಅದರ ಕಲ್ಪನೆ ಮತ್ತು ಗುರುವಿನ ಮಹತ್ವ ಇದು ಬಹಳ ವಿಶಿಷ್ಟವಾಗಿದ್ದು. ಗುರುವಿನ ಒಂದು ಯಾವುದೇ ಮಹತ್ವ ಇಲ್ಲದೆ ಅಥವಾ ಗುರುವಿನ ಮಾರ್ಗದರ್ಶನವಿಲ್ಲದೆ ಯಾವುದೇ ವಿದ್ಯೆಯನ್ನ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಿತ್ತು. ಗುರು ಅಂದ್ರೇನು? ಗುರು ಅವರು ಏನು ವಿದ್ಯೆಯನ್ನ ಹೇಳ್ಕೊಡ್ತಾರೆ? ಯಾವುದೇ ವಿದ್ಯೆಯನ್ನ ಅದು ಜ್ಞಾನ ಅಂತ ಹೇಳ್ತಾರೆ. ನಮ್ಮ ಒಂದು ಇದರಲ್ಲೇ ಇದೆ ಶ್ಲೋಕ, ಆನೋ ಭದ್ರಃ ಕೃತವೋ ಎಂತು ವಿಶ್ವತಃ ಅಂತ. ಅಂದ್ರೆ ಜ್ಞಾನ ಎಲ್ಲಿಂದ ಬೇಕಾದ್ರೆ ಬರ್ಲಿ, ಲೆಟ್ ದಿ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವರಿ ವಿಂಡೋ ಅನ್ನುವಂಥದ್ದು ಹೇಳ್ತಾರೆ. ಜ್ಞಾನ ಅದು ಎಲ್ಲಿಂದ ಬೇಕಾದ್ರೂ ಬರಬಹುದು. ಆ ಜ್ಞಾನವನ್ನ ಪಡೆಯುವಂಥದ್ದು ಬಹಳ ಮುಖ್ಯವಾದ್ದು ಅಂತ. ಹೀಗೆ ಜ್ಞಾನವನ್ನ ಪಡಿಬೇಕು. ಗುರು ಅಂದ್ರೆ ಆತ ತ್ಯಾಗ, ಜ್ಞಾನ ಇದೆಲ್ಲದರ ಸಂಕೇತ ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೇ ದೃಷ್ಟಿಯಿಂದ ತನ್ನ ಗುರುವಿನ ಸ್ಥಾನದಲ್ಲಿ ಭಗವದ್ಧ್ವಜವನ್ನ ಆರೋಹಣ ಮಾಡಿದೆ. ಭಗವದ್ಧ್ವಜವೇ ಗುರುವಿನ ಪ್ರತೀಕ. ಯಾವುದೇ ವ್ಯಕ್ತಿ ಅಲ್ಲ, ಆದರೆ ಒಂದು ಪ್ರತೀಕ. ಅದೊಂದು ತತ್ವ, ಒಂದು ದರ್ಶನ, ಒಂದು ಆಧ್ಯಾತ್ಮ. ಅದು ಅಂದ್ರೆ ಭಗವದ್ ಧ್ವಜ ಅಂತ. ಅದು ತ್ಯಾಗ, ಜ್ಞಾನ, ಸಾಹಸದ ಪ್ರತೀಕ. ತ್ಯಾಗದ ಮಹಿಮೆಯನ್ನ ಸಾರುತ್ತೆ, ಹಾಗೆ ಜ್ಞಾನದ ಮಹಿಮೆಯನ್ನು ಕೂಡ ಸಾರುತ್ತೆ. ನಾವು ಕತ್ತಲಲ್ಲಿ ಇರ್ತೀವಿ, ಕತ್ತಲಾದ್ಮೇಲೆ ಬೆಳಕು ಬರಲೇಬೇಕು. ಸೂರ್ಯೋದಯ ಆದಾಗ ಆಕಾಶದಲ್ಲಿ ಹೊಂಗಿರಣಗಳಿರುತ್ತೆ, ಅರುಣ ವರ್ಣ ಅಂತ ಅದನ್ನ ಕರೀತಾರೆ. ಅದು ಜ್ಞಾನದ ಸಂಕೇತ. ಅಕಸ್ಮಾತ್ ಸೂರ್ಯ ಬೆಳಕನ್ನ ಕೊಡದೇ ಇದ್ರೆ ಈ ಜಗತ್ತು ಕತ್ತಲಲ್ಲೇ ಮುಳುಗಿರ್ಬೇಕಾಗಿತ್ತು. ಸೂರ್ಯ ಉದಯಿಸಿದ್ರಿಂದ ಜ್ಞಾನ ಬಂತು. ಇಲ್ಲಿ ಪ್ರಕೃತಿ ನಳನಳಿಸ್ತಾ ಬೆಳೆಯೋದಕ್ಕೆ ಸಾಧ್ಯವಾಯಿತು, ಗಿಡ ಮರಗಳು ಚಿಗುರೋದಕ್ಕೆ ಸಾಧ್ಯವಾಯಿತು, ಹಕ್ಕಿಗಳು ಕೂಗೋದಕ್ಕೆ ಸಾಧ್ಯವಾಯಿತು. ಅದು ಜ್ಞಾನದಿಂದ ಸಾಧ್ಯ ಅಂತ. ಹಾಗೇನೆ ಸಾಹಸದ ಪ್ರತೀಕ ಕೂಡ ಹೌದು. ಈ ಭಗವದ್ಧ್ವಜ ಅನ್ನೋದು ಏನಿದೆ, ಅದು ಅದರ ಒಂದು ಆಶ್ರಯದಲ್ಲಿ ಅದನ್ನ ಆಧಾರವಾಗಿಟ್ಕೊಂಡು ನಮ್ಮ ಧರ್ಮದ ಸಂರಕ್ಷಣೆಗೋಸ್ಕರ ಹಿಂದೆ ನಮ್ಮ ಮಹಾಪುರುಷರು, ಸಂತರು ಇವರೆಲ್ಲರೂ ಕೂಡ ಹೋರಾಟ ಮಾಡಿದ್ರು. ಹೀಗೆ ತ್ಯಾಗ, ಜ್ಞಾನ, ಸಾಹಸದ ಪ್ರತೀಕವಾದ ಭಗವದ್ಧ್ವಜವೇ ನಮ್ಮ ಗುರು ಅಂತ. ಯಾವುದೇ ಮನುಷ್ಯನನ್ನ ಗುರುವಾಗಿ ಇಟ್ಕೊಳ್ಬಾರ್ದು ಅಂತಲ್ಲ, ಆದ್ರೆ ಮನುಷ್ಯ ಪರಿಪೂರ್ಣನಲ್ಲ. ನೋ ಮ್ಯಾನ್ ಈಸ್ ಪರ್ಫೆಕ್ಟ್ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಯಾವುದೇ ಮನುಷ್ಯ ಪರಿಪೂರ್ಣನಲ್ಲ, ಆತನಲ್ಲಿ ಒಂದಷ್ಟು ದೋಷಗಳಿರುತ್ತೆ. ಹಾಗಾಗಿ ದೋಷರಹಿತವಾದ ಒಂದು ಪ್ರತೀಕವನ್ನ ನಾವು ಗುರುವಾಗಿ ಸ್ವೀಕರಿಸಬೇಕು. ಅಂದ್ರೆ ಅದು ಭಗವದ್ಧ್ವಜ. ಆ ಕಾರಣಕ್ಕೋಸ್ಕರನೇ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಲ್ಲಿ ಭಗವದ್ಧ್ವಜಕ್ಕೆ ಪ್ರಣಾಮವನ್ನ ಸಲ್ಲಿಸಿ
ಉಳಿದಂತ ಎಲ್ಲ ಚಟುವಟಿಕೆಗಳನ್ನ ನಡೆಸ್ತಾರೆ. ಈ ಜ್ಞಾನವನ್ನ ಪಡೆಯೋದಕ್ಕೋಸ್ಕರ ನಮ್ಮ ಹಿಂದಿನ ಅನೇಕ ಸಂತ ಮಹಂತರು ಬೇಕಾದಷ್ಟು ಸಾಧನೆಗಳನ್ನ ಮಾಡಿದ್ರು. ಜ್ಞಾನಕ್ಕಾಗಿ ಅವರು ಅರಮನೆಯನ್ನ ಬಿಟ್ರು, ಮಡದಿ ಮಕ್ಕಳನ್ನ ಬಿಟ್ರು. ಜ್ಞಾನವೇ ಮುಖ್ಯ, ಅದು ಪರಮೋಚ್ಚ ಅನ್ನುವಂತ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅವರು ಹೊರಟರು. ಬುದ್ಧನ ಉದಾಹರಣೆಯನ್ನ ನಾವು ನೋಡ್ಬೋದು. ಬೇಂದ್ರೆಯವರು ತಮ್ಮ ಒಂದು ಕವನದಲ್ಲಿ ಅದನ್ನ ಸೊಗಸಾಗಿ ಹೇಳಿದ್ದಾರೆ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಮಡದಿ ಮಗು ಮನೆಮಾರು ರಾಜ್ಯ ಗೀಜ್ಯ. ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ. ಬುದ್ಧ ಆತ ಬುದ್ಧನಾಗೋದಕ್ಕಿಂತ ಮುಂಚೆ ಸಿದ್ಧಾರ್ಥ ದೊಡ್ಡ ಶ್ರೀಮಂತ ವಂಶದಲ್ಲಿ ಬೆಳೆದಿದ್ದ. ಅವನಿಗೆ ಕಷ್ಟ ಸುಖಗಳ ಅರಿವಿರಲಿಲ್ಲ, ಸಾವು ನೋವುಗಳ ಒಂದು ಅನುಭವ ಕೂಡ ಇರಲಿಲ್ಲ. ಆ ಶ್ರೀಮಂತಿಕೆಯ ಒಂದು ಹಂಸತೂಲಿಕಾ ತಲ್ಪದಲ್ಲಿದ್ದಂಥ ಸಿದ್ಧಾರ್ಥನಿಗೆ ಕ್ರಮೇಣ ಕಷ್ಟ ನೋವು ಇದೆಲ್ಲವೂ ಇದೆ ಅಂತ ಅರಿವಾಯಿತು. ಹೆಂಡತಿ ಮಗು ಇದೆಲ್ಲವೂ ತಾತ್ಕಾಲಿಕ, ಅದ್ಯಾವುದು ಶಾಶ್ವತ ಅಲ್ಲ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಆತ ಅದೆಲ್ಲವುದನ್ನು ತ್ಯಜಿಸಿ ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಹೊರಟ. ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಮಡದಿ ಮಗು ಮನೆಮಾರು ರಾಜ್ಯ ಗೀಜ್ಯ. ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ. ಅವನ ಎದೆಯಲ್ಲಿ ಒಂದು ಉರಿ ಹತ್ತುತ್ತಾ ಇತ್ತು. ಆ ಉರಿ ಹತ್ತಿದ್ರಿಂದ ಅವನೆಲ್ಲವುದನ್ನು ಬಿಟ್ಟು ಆತ ಜ್ಞಾನದ ಮಾರ್ಗವನ್ನ ಪಡೆಯೋದಕ್ಕೋಸ್ಕರ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ದ, ತಪಸ್ ಮಾಡ್ದ ಅಂತ ಹೇಳ್ತಾರೆ. ಇದರಿಂದ ಅವನಿಗೆ ಜ್ಞಾನ ಪ್ರಾಪ್ತಿ ಆಯಿತು. ಆ ಜ್ಞಾನವನ್ನ ಇತರರಿಗೆ ಕೂಡ ಹಂಚಿದ ಅಂತ. ನಾವು ಜ್ಞಾನ ಪಡೆಯುವ ಉದ್ದೇಶ ನಮ್ಮ ಸ್ವಂತಕ್ಕಲ್ಲ, ನಮ್ಮ ಸ್ವಾರ್ಥಕ್ಕಲ್ಲ, ಆದ್ರೆ ಅದನ್ನೇ ಇತರರಿಗೆ ಹಂಚಬೇಕು. ಹೇಗೆ ಸೂರ್ಯನ ಬೆಳಕು ಅದು ಇಡೀ ಜಗತ್ತಿಗೆ ಪಸರಿಸುತ್ತೆ. ಸೂರ್ಯ ಯಾವುದೋ ಕೆಲವರಿಗೆ ಮಾತ್ರ ಬೆಳಕನ್ನು ಕೊಡೋದಿಲ್ಲ, ಅಥವಾ ತನ್ನ ಸ್ವಾರ್ಥಕ್ಕೋಸ್ಕರ ಅದನ್ನು ಬಿಡೋದಿಲ್ಲ. ಅದನ್ನು ಇಡೀ ಜಗತ್ತಿಗೋಸ್ಕರ ಕೊಡ್ತಾನೆ. ಜಗತ್ತಿನ ಉದ್ಧಾರಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ಸೂರ್ಯೋದಯ ಆಗುತ್ತೆ. ಹಾಗೇನೆ ನಾವು ಮನುಷ್ಯರು ಕೂಡ ನಮ್ಮಲ್ಲಿರುವಂತ ಜ್ಞಾನವನ್ನ ಬೇರೆಯವರಿಗೆ ಅದನ್ನ ಜ್ಞಾನ ದಾನ ಮಾಡಬೇಕು ಅನ್ನುವಂತ ಮಾತಿದೆ. ಹೀಗೆ ಇವತ್ತು ಈ ಜ್ಞಾನವನ್ನ ಕೊಡುವಂತಹ ಗುರುಗಳನ್ನ ಸ್ಮರಿಸುವಂತ ದಿನ ಆಗಿದೆ. ಒಂದು ಘಟನೆ ನೆನಪಿಗೆ ಬರುತ್ತೆ. ನಮ್ಮಲ್ಲಿ ಈಗ ಅನೇಕರು ತಾವು ಬಹಳ ದೊಡ್ಡ ವಿದ್ಯಾವಂತರು, ಬುದ್ಧಿವಂತರು ಅಂತ ನಾವೇ ಹೇಳ್ಕೊಳ್ತೀವಿ. ನಾವೇ ಎಲ್ಲರಿಗಿಂತ ಬುದ್ಧಿವಂತರು ಅಂತ ಕೂಡ ಹೇಳ್ಕೊಳ್ತೀವಿ. ಆದ್ರೆ ಬುದ್ಧಿವಂತರು ಅಂದ್ರೆ ಯಾರು? ಜ್ಞಾನವಂತರು ಅಂದ್ರೆ ಯಾರು? ಒಂದು ಸಣ್ಣದೊಂದು ಘಟನೆ ನೆನಪಿಗೆ ಬರುತ್ತೆ. ಕೆಲವು ವರ್ಷಗಳ ಹಿಂದೆ ಒಬ್ರು IAS ಆಫೀಸರ್ ಅವರು ತಮ್ಮ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಒಂದು ಪಿಕ್ನಿಕ್ಕಿಗೆ ಹೋಗಿದ್ರು. ಅದು ಪೇಟೆಯಿಂದ ದೂರ ಇರುವಂತ ಒಂದು ಹಳ್ಳಿ. ಅಲ್ಲಿ ನದಿ ಇದೆ, ಗಿಡ ಮರಗಳೆಲ್ಲ ಇತ್ತು. ಆ ಗಿಡ ಮರಗಳ ಪೈಕಿ ಒಂದು ಗಿಡದಲ್ಲಿ ಒಂದು ಪೊಟರೆ ಇತ್ತು. ಆ ಪೊಟರೆಯಲ್ಲಿ ಹಕ್ಕಿಗಳು ವಾಸವಾಗಿದ್ವು. ಆ ಪೊಟರೆ ತುಂಬಾ ಚೆನ್ನಾಗಿತ್ತು. ಗೀಜಗನ ಗೂಡು. ಆ ಗೀಜಗ ತುಂಬಾ ಸುಂದರವಾಗಿ ಆ, ನೂ ಈ ಎಲ್ಲ ಕಡ್ಡಿ ಇತ್ಯಾದಿ ಎಲೆಗಳನ್ನೆಲ್ಲ ಸೇರಿಸಿ ಸುಂದರವಾದ ಒಂದು ಗೂಡನ್ನ ಮಾಡಿಟ್ಟಿತ್ತು. ಅದು ಎತ್ತರದಲ್ಲಿತ್ತು. ಈ IAS ಆಫೀಸರ್ ಮಕ್ಕಳಿಗೆ ಅದನ್ನ ನೋಡಿದಾಗ ಖುಷಿ ಆಯ್ತು. ಬಹಳ ಚೆನ್ನಾಗಿದೆ ಆ ಗೂಡು, ನಮಗೆ ಆ ಗೀಜಗನ ಗೂಡು ಬೇಕು ಅಂತ ತಮ್ಮ ತಂದೆಗೆ ಹೇಳಿದ್ರು. ಪಾಪ ಇವರು IAS ಆಫೀಸರು ಮರ ಹತ್ತಲಿಕ್ಕೆ ಬರೋದಿಲ್ಲ. ದೂರದಲ್ಲಿ ಒಬ್ಬ ಕುರಿ ಕಾಯ್ತಾ ಇದ್ದ. ಅವನ ಕೆದರಿದ ತಲೆ, ಹರಿದ ಬಟ್ಟೆ, ಆದ್ರೂ ಅವನ ಕೆಲಸವನ್ನ, ಅವನ ಕಾಯಕವನ್ನ ಮಾಡ್ತಾ ಇದ್ದ. ಅವನನ್ನ ಕರೆದ್ರು, ಬಾ ಇಲ್ಲಿ ಅಂತ ಹೇಳಿದ್ರು. ಆ ಗೀಜಗನ ಗೂಡನ್ನ ತೆಗೆದುಕೊಡು ಅಂತ ಅವನಿಗೆ ಹೇಳಿದ್ರು. ಆದ್ರೆ ಅವನು ತೆಗಿಲಿಲ್ಲ, ಸುಮ್ಮನೆ ನಿಂತಿದ್ದ. ಹಾಗೆ ಇವ್ರಿಗೆ ಅನ್ನಿಸ್ತು, ಬಹುಶಃ ಅವನೇನೋ ದುಡ್ಡು ಕೇಳ್ತಾ ಇದ್ದಾನೆ, ಕಾಸಿಗೋಸ್ಕರ ಸುಮ್ಮನೆ ಇದ್ದಾನೆ ಅಂತ ಹೇಳಿ, ನಿನ್ಗೆ ಎಷ್ಟು ಕಾಸು ಬೇಕು ಹೇಳು, ನಾನು ಕೊಡ್ತೀನಿ. ಆ ಗೀಜಗನ ಗೂಡು ನನ್ನ ಮಕ್ಕಳಿಗೆ ಬೇಕು, ಅದನ್ನ ಅವ್ರು ತಗೊಂಡೋಗಿ ಡೆಕೋರೇಟ್ ಮಾಡಿ ಮನೇಲಿ ಇಡ್ತಾರೆ, ತೆಗೆದುಕೊಡು ಅಂತ ಹೇಳಿದ್ರು. ಆಗ್ಲೂ ಅವನು ತೆಗೆದುಕೊಡ್ಲಿಲ್ಲ. ಇವ್ರಿಗೆ ಇನ್ನೂ ಆಶ್ಚರ್ಯ ಆಯ್ತು. ಆಗ ಕೇಳಿದ್ರು, ಅರೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ, ನೀನ್ ಯಾಕೆ ತೆಗಿತಾ ಇಲ್ಲ ಗೂಡನ್ನ ಅಂತ. ಆಗ ಆ ಕುರಿ ಕಾಯುವ ವ್ಯಕ್ತಿ, ಕೆದರಿದ ತಲೆಯ ಹರಿದ ಬಟ್ಟೆಯ ಹುಡುಗ ಹೇಳಿದ, ಸರ್, ನಾನೇನೋ ತೆಗೆದುಕೊಡ್ತೀನಿ, ನನಗೆ ಕಾಸೇನು ನೀವು ಕೊಡೋದು ಬೇಕಾಗಿಲ್ಲ. ಆದ್ರೆ ಆ ಗೀಜಗನ ಗೂಡು ಏನಿದೆ, ಆ ಗೂಡಿನಲ್ಲಿ ಮರಿ ಇದೆ. ತಾಯಿ
ಹೊರಗೆ ಹಾರು ಹೋಗಿದೆ ಆಹಾರವನ್ನ ತರೋದಕ್ಕೋಸ್ಕರ. ಈಗ ನಾನು ಗೂಡನ್ನ ತೆಗೆದುಕೊಟ್ರೆ ಆ ಮರಿಗೆ ಸಂಕಟ ಆಗತ್ತೆ ತಾಯಿಯನ್ನ ಕಾಣದೆ. ಹಾಗೆ ತಾಯಿ ಬಂದು ನೋಡಿದಾಗ ಆ ಗೂಡಿದ್ದೇ ಇದ್ದಾಗ ಆ ಮರಿಯನ್ನ ಕಾಣದೆ ಅದು ವಿಲವಿಲ ಒದ್ದಾಡುತ್ತೆ. ಆ ತಾಯಿಯ ಸಂಕಟ, ಆ ಗೀಜಗನ ಮರಿಯ ಸಂಕಟ ನಿಮಗೇನಾದ್ರೂ ಅರ್ಥ ಆಗುತ್ತಾ ಸಾರ್ ಅಂತ ಆತ ಪ್ರಶ್ನೆಯನ್ನ ಕೇಳಿದ. ಈ ಘಟನೆಯನ್ನ ಆ IAS ಆಫೀಸರ್ ಒಂದು ಪತ್ರಿಕೆಯಲ್ಲಿ ಬರೆದು ಹೂ ಈಸ್ ಎಜುಕೇಟೆಡ್ ಅಂತ ಒಂದು ಟೈಟಲ್ ಅನ್ನ ಕೊಟ್ಟಿದ್ರು, ಒಂದು ಶೀರ್ಷಿಕೆಯನ್ನ ಕೊಟ್ಟಿದ್ರು. ವಿದ್ಯಾವಂತರು ಅಂದ್ರೆ ಯಾರು? IAS ಆಫೀಸರ್ ಆಗಿರುವಂತ ನಾನು, ಅಥವಾ ಆ ಕೆದರಿದ ತಲೆಯ ಹರುಕು ಬಟ್ಟೆಯ ಕುರಿ ಕಾಯುವ ವ್ಯಕ್ತಿಯ ಅಂತ. ನಿಜವಾಗಿ ಆ ಕುರಿ ಕಾಯುವ ವ್ಯಕ್ತಿ ಆತ ಜ್ಞಾನವಂತನಾಗಿದ್ದ. ಅವನಿಗೆ ಗೀಜಗನ ಗೂಡಿನ ಆ ಮರಿಯ ಸಂಕಟ, ಆ ಮರಿಯನ್ನು ಕಾಣದೇ ಇದ್ದಾಗ ತಾಯಿಯ ಸಂಕಟ, ಇದೆಲ್ಲ ಅವನಿಗೆ ಅರ್ಥ ಆಗ್ತಾ ಇತ್ತು. ಆದ್ರೆ IAS ಆಫೀಸರ್ ಆದ ಇವರಿಗೆ ಅದ್ಯಾವುದೂ ಅರಿವೇ ಇರಲಿಲ್ಲ. ಇವರಿಗೆ ಆ ಗೂಡು ಮಾತ್ರ ಮುಖ್ಯವಾಗಿತ್ತು. ಹೀಗೆ ಜ್ಞಾನ ಅಂದ್ರೆ ಅದು ಕೇವಲ ಪುಸ್ತಕದ ಜ್ಞಾನ ಮಾತ್ರ ಅಲ್ಲ, ಅಥವಾ ಒಂದಷ್ಟು ವೇದ ಉಪನಿಷತ್ತು ಪುರಾಣಗಳನ್ನ ಓದಿದಂತ ಪಾಂಡಿತ್ಯ ಮಾತ್ರ ಅಲ್ಲ. ಅದು ಬದುಕಿನ ಜ್ಞಾನ ಆಗ್ಬೇಕು, ಬದುಕಿನ ಅನುಭವದ ಜ್ಞಾನ, ಅದೇ ನಿಜವಾದ ಜ್ಞಾನ. ಅಂತಹ ಜ್ಞಾನವನ್ನ ಪಡೆಯುವಂತ ಶುಭ ದಿನ ಇವತ್ತು. ಈ ಶುಭ ದಿನದಂದು ನಾವೆಲ್ಲರೂ ಅಂತಹ ಜ್ಞಾನವನ್ನ ಪಡೆಯೋದಕ್ಕೆ ಮುಂದಾಗೋಣ, ಜ್ಞಾನವಂತರಾಗೋಣ. ಶ್ರೀ ಗುರುಭ್ಯೋ ನಮಃ.